ನೋಡ್ರಿ ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿ ಇವಾಗ ಶ್ರಾವಣಿ ಒಂದು ಸ್ವಲ್ಪ ಅಭ್ಯಾಸ ಮಾಡಕ್ಕೆ ಕಸಕತ್ತೀನಿ ರೀ. ಇವು 4 ಗಾದೆ ಮಾತು ಬಾಪೆಟ್ ಮಾಡ್ಕೊಂಬ ಅಂತ ಹೇಳಿ ಅಕ್ಕಿಗೆ, ಅದಕ್ಕೆ ಅಕ್ಕಿ ಬರ್ದ ಹೊಡ್ಲಿ ತಪ್ಪು ಬರ್ದಾಡ್ರಿ. ಅದಕ್ಕೆ ಅವು ಏನೋ ಒಂದು ಕರೆಕ್ಟಾಗಿಲ್ಲ. ನಾನು ಇವ್ರು ಬರ್ದೀನಿ ರೀ ಕರೆಕ್ಟಾಗಿ. ಇವ್ನು ನೋಡ್ಕೊಂಡು ನೀ ಬರೀ ಅಮ್ಮ ಅಂತ ಹೇಳಿ ಓದಿಸ್ಬಿಡ್ತೀನಿ ರೀ ಅಕ್ಕಿಗೆ. ಓದಿಸ್ಬಿಟ್ಟು ಹೀರೆಕಾಯಿ ಬೈದು ಮಾರಾಕ ಅರ್ಧ ಪೋಕಳ ಹೀರೆಕಾಯಿ ತಂದು ಪಲ್ಯ ಮಾಡ್ತೀನಿ ರೀ. ಬರೋಕೆ ಹೊಸನು ಕೆಟ್ಟ ಮೇಲೆ ಬುದ್ಧಿ ಬಂತು, ಬಡವನ ಕೋಪ ದವಡಕ್ಕೆ ಮೂಲ, ಒಲಿದರೆ ನಾರಿ ಮುನಿದರೆ ಮಾರಿ, ಮಾಡಿದುಣ್ಣೋ ಮಹಾರಾಯ. ಇವನ್ನ ಓದಿಸ್ತೀನಿಲ್ಲ ಈಗ ನೋಡ್ಕೊಂಡು ಬರೀ ಅಳಕಿಸಿ ಆಮೇಲೆ ಕೇಳ್ತೀನಿ ಅಷ್ಟು ಹೇಳ್ಬೇಕಾ. ಈಗ ಅಭ್ಯಾಸ ಮಾಡಿ ಅಷ್ಟು ಬಾಳೆ ತಿಕ್ಕೊಂಬಂದು ಎಷ್ಟೊಂದು ಬಾಂಡೆ ಇದ್ದು ರೀ. ತನ್ನ ಗಾಳಿ ಭಾಳ ಐತೆ ನೋಡ್ರಿ. ಇವಾಗ ನೋಡ್ರಿ ಹಿಂಗಿನ ಕದ ಹಾಕಿದೀನಿ ರೀ. ತನ್ನ ಗಾಳಿ ಬಿಡಾಕತ್ತಿತ್ತು. 15 ರೂಪಾಯಿ ಪಾವ್ಕಿಲೋ ಅಂದ್ರಿ. ಒಂದು ಪಾವ್ಕಿಲೋ ಹೀರೆಕಾಯಿ ತೊಗೊಂಡು ನೋಡ್ರಿ ಪಲ್ಯ ಮಾಡ್ತೀನಿ ರೀ. ಹೀರೆಕಾಯಿ ಪಲ್ಯ ರೊಟ್ಟಿ ಮಾಡ್ತೀನಿ ರೀ ಇವತ್ತು. ಬರೀ ಎಲ್ಲ ಪಲ್ಯ ಮಾಡಿ ಸಿಗ್ತೀನಿ ರೀ. ಮತ್ತು ನಿಮ್ಗೆ ಶ್ರಾವಣಿ ಶಿವಕುಮಾರ ಸಾಲಿಗೆ ಹೋದ್ರು. ಬಟ್ಟೆ ಸಾಬೂನು ಪುಡಿ ಆಗಿದ್ದೀನಿ ರೀ. ಬಾಂಡೆ ಅದಾವು. ಟೈಮ್ ಬಂದು 11 ಗಂಟೆ ಆದರೆ ಅವ್ರು ಸಾಲಿಗೆ ಕಳಿಸಿ ನಾನು ಜಳಕ ಮಾಡಿ ಊಟ ಮಾಡಿ ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ರೀ ಊಟಕ್ಕೆ ಇವತ್ತು. ಮಧ್ಯಾಹ್ನ ಅವ್ರು ಬರೋ ಹೊತ್ತಿಗೆ ಅನ್ನ ಸಾಂಬಾರು ಮಾಡಿದ್ರೆ ಅಂತಂತೆ ಮಾಡಿಲ್ಲ ರೀ. ಅನ್ನ ಸಾಂಬಾರು ಮಾಡೋದು ಕಮ್ಮಿ ರೀ. ನಾನು ಪೂಜೆನ ಆಗೈತೆ ರೀ, ಊಟನ ಆಗೈತೆ. ಬರ್ರಿ ಇವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ರೀ. ಬಟ್ಟೆ ಬಾಂಡೆ ಇರ್ಲಕ್ಕ ಬಟ್ಟೆನೂ ಸಾಬೂನು ಪುಡಿಯಾಗ ಎದ್ದಿನ ನೆನಿತಾವು. ಬಾಂಡೆನೂ ಸ್ವಲ್ಪ ಅದಾವ್ರಿ. ಬಾಂಡೆ ಸ್ವಲ್ಪ ಅದಾವ್ರಿ. ಅಷ್ಟು ಮುಂಜಾನೆ ತಿಕ್ಕಿ ಸ್ವಚ್ಛ ಮಾಡಿ ಎಲ್ಲ ಇವತ್ತು 8 ಜಲ್ದಿ ಆದ್ರೂ ಮತ್ತು ಟೈಮು ಆಗು ಹೊತ್ತಿಗೆ ಆತ್ರಿ. ಇವತ್ತು ಇನ್ನು 11 ಆಗೈತೆ ರೀ. ಬಟ್ಟೆ ಬಾಂಡೆ ಅದ ನೋಡ್ರಿ ಏನು ಮಾಡೋದು. ಮತ್ತು ಶ್ರಾವಣಿ ಶಿವಕುಮಾರ್ 9:00ವರೆಗೆ ಹೋಗ್ಬಿಡ್ತಾರೆ. ಅವ್ರು ಹೋಗಿನ ಜಳಕ ಪೂಜೆ ಊಟ ಮಾಡ್ರಾಗ ನಂಗೆ 11 ಗಂಟೆ ಬರ್ತೀರಿ. ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದೊಂದು ಏನೋ ಇರ್ತಾವಲ್ಲ ರೀ ಕೆಲಸ. ಇವಾಗ ನಿನ್ನೆ ಮೊನ್ನೆ ಕರೆಂಟ್ ಇಲ್ಲ ರೀ. ಟಿಚಿಂಗ್ ಏನೂ ಮಾಡಿಲ್ಲ. ಇವಾಗ 2 ಜಂಪರ ಒಂದು ಜಂಪರ ಕಟಿಂಗ್ ಮಾಡಿದೈತೆ ರೀ. ಒಂದು ಜಂಪರ ಕಟಿಂಗ್ ಮಾಡಿ ಟಿಚಿಂಗ್ ಮಾಡಿ ಮತ್ತು ಒಂದು ಕುಂಚಿಗೆ ಕುಲಾಯಿ ಒಲಿ ಅಂದಾರಿ. ಅದನ್ನು ಕಟಿಂಗು ಟಿಚಿಂಗು ಮಾಡ್ಬೇಕ್ರಿ. ಬರೀ ಮತ್ತು ಆಮೇಲೆ ಸಿಗ್ತೀವಿ. ವಿಡಿಯೋ ಮಾಡೋಕೆ ಟೈಮ್ ಸಿಗುತ್ತಿಲ್ಲ. ಟೈಲರಿಂಗ್ ಕೂತ್ನೇ ವಿಡಿಯೋನೇ ಮಾಡೋಕ್ಕಾಗಲ್ಲ ರೀ. ನೋಡೋಣ ಆದಷ್ಟು ನಿಮಗೂ ಶೇರ್ ಮಾಡ್ತೀನಿ. ಬರೀ ಮತ್ತು ಸಿಗ್ತೀನಿ ನಿಮ್ಗೆ. ಜಂಪರ್ ಟಿಚಿಂಗ್ ಮಾಡೋಕೆ ಸಿಗ್ತೀನಿ ನೋಡ್ರಿ. ಇಲ್ಲೊಂದು ಬ್ಲೌಸ್ ಟಿಚಿಂಗ್ ಮುಗಿಯಾಕೆ ಬಂತು. ಟೈಮು 1 ಗಂಟೆ ಬಂದೈತೆ ರೀ. ಲೈವ್ ಬರ್ತೀನಿ ಇವಾಗ. ಬರ್ರಿ ಎಲ್ಲರೂ ಜಾಯ್ನ್ ಆಗಿ ಬಂದು. ನಾಳೆ ಎಲ್ಲ ದಿನ ಡೈಲಿ 1 ಗಂಟೆಗೆ ಲೈವ್ ಬರ್ತೀನಿ ನೋಡ್ರಿ. ಇದು ಬ್ಲೌಸ್ ಸೈಡ್ ಫಿಟ್ಟಿಂಗ್ ಮಾಡಿನೇ ಮುಗೀತು ರೀ. ಸಾದಾ ಬ್ಲೌಸು ಬಟ್ಟೆ ಅದಾವ ನೋಡೋಣ ರೀ. ಲೈವ್ ಬಂದು ಆಮೇಲೆ ಬಟ್ಟೆ ಹೋದ್ರಾತು. ಬರ್ರಿ ಆಮೇಲೆ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ಇವತ್ತು ಲೈವ್ 1 ಗಂಟೆಗೆ ಬಂದಿದ್ನಲ್ರಿ. 2800 ಜನ ಲೈವ್ ಬಂದಿದ್ರಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ನೋಡ್ರಿ. ಬರ್ರಿ ಇವಾಗ ಬ್ಲೌಸ್ ಟಿಚಿಂಗ್ ಮಾಡ್ತೀನಿ. ಅದು ಬ್ಲೌಸ್ ಟಿಚಿಂಗ್ ಅಲ್ಲೇ ಕುಂತೈತೆ ನೋಡ್ರಿ. ಇನ್ನು ಬಿಳಿ ಒಂದೇ ಬ್ಲೌಸ್ ಮುಗಿದಿಲ್ಲ. ಟಿಚಿಂಗ್ ಮಾಡ್ತೀನಿ. ಏನೇನು ಟಿಚಿಂಗ್ ಮಾಡ್ತೀನಿ ನಿಮ್ಗೂ ಶೇರ್ ಮಾಡ್ತೀನಿ. ಕುಂಚಿಗೆ ಹೊಲಿಬೇಕ್ರಿ. ಬರ್ರಿ ವಿಡಿಯೋ ಮಾಡೋದಾಗಲ್ಲ ನಿಮ್ಗೂ ಹೇಳಿದ್ರಾತು ಅಂತೇಳಿ ಹೇಳಿದ್ ನೋಡ್ರಿ. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡ್ರಿ. ಬರ್ರಿ ಇವತ್ತು ಯಾಕಂದ್ರೆ ಟೈಲರಿಂಗ್ ಬಗ್ಗೆನೇ ಕಮೆಂಟ್ ಭಾಳ ಬರ್ತಿದ್ದು. ಅಕ್ಕ ಟೈಲರಿಂಗ್ ತೋರಿಸ್ರಿ, ಬಟ್ಟೆ ವ್ಯಾಪಾರದ ಹೇಳ್ರಿ ಅಂತ ಭಾಳ ಕಮೆಂಟ್ ಬರ್ತಾವ್ರಿ. ಅದಕ್ಕಂತ ನಿಮಗೋಸ್ಕರ ವಿಡಿಯೋ ಮಾಡಾಕತ್ತಿ ನೋಡ್ರಿ. ಇದು ಕುಲಾಯಿ ರೀ. ಇದು ಕುಂಚಿಗೆ ಕುಲಾಯಿ ಕಟಿಂಗು ಕುಂಚಿ ಕಟಿಂಗು ಟಿಚಿಂಗು ಎರಡು ಒಂದೇ ವಿಡಿಯೋದಾಗ 10 ನಿಮಿಷದಲ್ಲಿ ಹೆಂಗೆ ಹೊಲಿದು ನೋಡ್ಕೊಂಬರಂಬರಿ. ವಿಡಿಯೋ ಎಲ್ತಾಗುತ್ತೆ ಅದಕ್ಕೆ ನೋಡ್ರಿ ಯಾವ ಥರ ಹೊಲ್ದಿನಂತ. ಇದು ನೋಡ್ರಿ ಕುಂಚಿ ಹೆಂಗೆ ಬಂದೈತೆ, ಕುಲಾಯಿ ಹೆಂಗೆ ಬಂದೈತೆ, ಕಟಿಂಗು ಟಿಚಿಂಗು ಅರ್ಥ ಆಗ್ತಾವ ಇಲ್ಲೋ ನೀವು ಲಾಸ್ಟ್ ವಿಡಿಯೋ ನೋಡಿ ಕಮೆಂಟ್ ಹಾಕ್ರಿ. ಬರ್ರಿ ವಿಡಿಯೋ ಚಲೋ ಮಾಡೋಣ್ರಿ. ಕುಂಚಿಗೆ ಕುಲಾಯಿ ಹೊಲಿದು ಬಟ್ಟೆ ಹೋಗೋದ್ಯಾ, ಬಾಂಡೆ ತಿಕ್ಕಿದ್ಯಾ, ಕಸ ಗುಡಿಸಿದೆ ನೋಡ್ರಿ. ಮನೆ ಅನ್ನಂಗೆ ಇದ್ದಿದ್ದಿಲ್ಲ. ಊಟ ಕಸ ಗುಡ್ಸೀನಿ ಎಲ್ಲ ಕೆಲಸ ಮುಗಿದೈತ್ರಿ. ಇವಾಗ 3 ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಇಟ್ಕೊಂಡು ಕೂತೀನಿ ರೀ. ಏನೇನಾಗುತ್ತೆ ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ. ಬರ್ರಿ
ಲೈವ್ ಬಂದಾಗ ಅದು ಜಗ್ಮ ಸಪೋರ್ಟ್ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್. ಬರ್ರಿ ಇವಾಗ 2 ಕುಂಚಿ ಒಂದು ಕುಲಾಯಿ ಹೊಲಿದು ನಾನು ಅದು ಇವತ್ತು ಕಟ್ ಮಾಡಿ ಇವತ್ತು 2 ಹೊಲ್ದೀನಿ ರೀ. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ಬಿಡು ನೋಡ್ರಿ, ಕಾಣ್ತಿರ್ಬೇಕು. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ 60. ಅದೊಂದು ಕುಲಾಯಿ ರೊಕ್ಕ ಬ್ಯಾಡ ಅಂತ ಏನ್ರಿ, ಯಾಕಂದ್ರೆ ಖುಷಿಗಲ್ರಿ ರೊಕ್ಕ ಬ್ಯಾಡ ಅಂತ ಏನ್ರಿ. ಅದಕ್ಕೆ ಕುಲಾಯಿಗೇನು ರೊಕ್ಕ ತೊಗೊಳಲ್ಲ, ಸ್ವಲ್ಪ ಕುಂಚಿ 20 ರೂಪಾಯಿ ಕೊಡ್ರಿ ಅಷ್ಟೇ ಸಾಕ್ರಿ ಅಂತೇಳಿ. ಕೂಸುಗಳಲ್ರಿ ದಾರದ ಹಾಲು ಅಂತೇಳಿ ಕೂಸುಗಳು ಹಿಂಗಂದ್ರೆ ನನಗೆ ಒಂಥರ ಆಗ್ಬಿಡ್ತದೆ ರೊಕ್ಕ ಬಿಡಾಕ. ಬರೀ ನಾನು ಇವಾಗ ಸದ್ಯ ಬಟ್ಟೆ ಬಾಂಡೆ ಎಲ್ಲ ಮಾಡೀನಿ ರೀ. ಟೈಮ್ ಬಂದು 10 ಮನೆ ಹಾಕೊಂಡು ಬಂದೈತಿ ನೋಡ್ತಿ, ಕಾಣ್ತಿರ್ಬೇಕು. ಬಂದು 10 ಮನೆ ಬಂದೈತಿ ರೀ. ಬ್ಲೌಸ್ ಕಟಿಂಗ್ ಮಾಡಬೇಕು, ಬರೀನ ಅಡುಗೆ ಮಾಡ್ಬೇಕು. ಹೆಣ್ಮಕ್ಳು ಕೆಲವು ಚಂತಕ್ಕೆ ಮಾಡ್ರಿ ಮಗಲ್ ನೋಡ್ರಿ. ಮುಂಜಾನೆ ಅಡುಗೆ ಮಾಡೋದು, ಮಧ್ಯಾಹ್ನ ಮಾಡಿಲ್ರಿ ನಾನು, ಸಂಜೆಗೂ ಮಾಡೋದು. ಹಳ್ಳಿ ಕಡೆ ಮುಂಜಾನೆ ಸಂಜೆಗೆ ಭಾಳ ಮಾಡ್ತಾರೆ, ಮಧ್ಯಾಹ್ನ ಅಡುಗೆ ಕಮ್ಮ. ಮುಂಜಾನೆ ರೊಟ್ಟಿ ಪಲ್ಯ ಮಾಡೀನಿ ರೀ. ಇವಾಗ ಅನ್ನ ಸಾಂಬಾರು ಮಾಡ್ಬೇಕಂತ ಮಾಡೀನಿ ರೀ. ಏನಾಗುತ್ತೆ ನಿಮ್ಗೂ ಶೇರ್ ಮಾಡ್ತೀನಿ. ಈ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಬರ್ರಿ. ಶ್ರಾವಣಿ ಅಭ್ಯಾಸ ಮಾಡಕತ್ತಾರ ನೋಡ್ರಿ. ಇತ್ತನ ಕರೆಂಟ್ ಹೋಗಿದ್ದು, ಇವಾಗ ಬಂದು ಕಟಿಂಗ್ ಮಾಡ್ತೀನಿ ಬರ್ರಿ. ಇವಾಗ ಕಟಿಂಗ್ ಮಾಡ್ತೀನಿ ಬರ್ರಿ. ನೋಡ್ರಿ ಇಲ್ಲೇ ಕಟಿಂಗ್ ಮಾಡಕ್ಕೆ ಇಟ್ಕೊಂಡು ಕುಂತೀನಿ. ಇಲ್ಲೇ ರಾತ್ರಿ ಊಟಕ್ಕೆ ಮುಂಜಾನೆ ರೊಟ್ಟಿ ಪಲ್ಯ ಮಾಡಿದ್ನಲ್ರಿ. ರಾತ್ರಿ ಊಟಕ್ಕೆ ಅವಲಕ್ಕಿ ಮಾಡಿ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಒಣ ಖಾರ ಹಾಕಿ ಅವಲಕ್ಕಿ ಮಾಡಿ ನೋಡ್ರಿ. ಇದ್ದಿದ್ರಾಗ ಸಂಭಾಷಿಬಿಡೋದು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಖಾಲಿಯಾಗ್ಯಾವ, ಹೋಗಿಲ್ರಿ ಮುದ್ದೆ ಬಳಕ್ಕೆ. ಶ್ರಾವಣಿ ಹಚ್ತೀನಿ ಅಂದರು. 2 ಬ್ಲೌಸ್ ಕಟಿಂಗ್ ಮಾಡೀನಿ ರೀ, ಅವಲಕ್ಕಿ ಮಾಡೀನಿ. ಊಟ ಮಾಡಿ ಮತ್ತು ಇನ್ನೊಂದು ಬ್ಲೌಸ್ ಕಟಿಂಗ್ ಐತಿ, ಮತ್ತು ಸಿಗ್ತೀನಿ ರೀ ಅವಾಗ ಕಟಿಂಗ್ ಮಾಡಾಗ. ಬರೀ ಕುಮಾರ್ ಹಾಕೊಂಡಾಕತ್ತ ನೋಡ್ರಿ. ಇಲ್ಲಿ ಕುಂದ್ರಾವಲ್ಲಿ ನೋಡ್ರಿ. ಇಲ್ಲೇ 3 ಬ್ಲೌಸ್ ಕಟಿಂಗ್ ಮಾಡಿ ನೋಡಿರಿ ಫ್ರೆಂಡ್ಸ. ನೋಡಿರಿ ಸ್ನೇಹಿತರೆ, 3 ಬ್ಲೌಸ್ ಕಟಿಂಗ್ ಮಾಡೀನಿ. 2 ಸಾಲಿ ಇನ್ಫಾರ್ಮು ರೀ, ಅದು ಅವ್ರದ್ದೇ. 3 ಬ್ಲೌಸ್ ಒಬ್ಬರು ಅದಾವೆ, ಅವ್ರು ಫೋನ್ ಹಚ್ಚಿದ್ರು, ಅವರು ಮಾಡಿ ನೋಡಿರಿ. ಇಷ್ಟು ಮುಂಜಾನೆ ಎತ್ತಿರ್ತೀನಿ ರೀ. ಇವಾಗ ಏನೂ ಎತ್ತಿರಲ್ಲ ನೋಡಿರಿ. ಶ್ರವಣಿನೂ ಹಾಸಿಗೆ ಹಾಸ್ಯಾಡ್ರಿ ಮ್ಯಾಗ. ಒಬ್ಬರು ಸಿಸ್ಟರ್ ಕಮೆಂಟ್ ಕೇಳಿದ್ರಿ ಏನಂತ ಹೇಳ್ತೀನಿ ಬರ್ರಿ. ನೋಡಿರಿ ಇವಾಗ 3 ಬ್ಲೌಸ್ ಕಟಿಂಗ್ ಮಾಡಿ ಊಟನೂ ಹಾಕ್ತೀನಿ, ನಾಷ್ಟ ಮಾಡಿದ್ದೀನಿ ರೀ. ಹಸಿಮೆಣ್ಸಿನ್ಕಾಯಿ ಇದ್ದಿಲ್ಲ ನೋಡ್ರಲ್ರಿ, ಒಣ ಖಾರ ಹಾಕಿ ಮಾಡೀನಿ. ಬರೀ ಇವಾಗ ಒಬ್ಬರು ಸಿಸ್ಟರ್ ಒಂದು ಕಮೆಂಟ್ ಹಾಕ್ಯಾರಿ, ನಾನು ಮನೆಯಲ್ಲಿ ಟೈಲರಿಂಗ್ ಕೆಲಸ ಟ್ರೈ ಮಾಡಾಕತ್ತೀನಿ ರೀ ಅಕ್ಕ, ನಾನು ಫ್ಲಿಪ್ಕಾರ್ಟ್ನಲ್ಲಿ ಮಿಷನ್ ತೊಗೋಬೋದಾ ಅಂತ ಕೇಳಿ. ಅಷ್ಟೊಂದು ನನಗೆ ಗೊತ್ತಿಲ್ಲ, ಫ್ಲಿಪ್ಕಾರ್ಟ್ನಲ್ಲಿ ಮಿಷನ್ ತೊಗೊಳೋದು ಬಿಡೋದು ಅಷ್ಟೊಂದು ಗೊತ್ತಿಲ್ಲ ಸಿಸ್ಟರ್. ನೀವು ಡೈರೆಕ್ಟಾಗಿ ನಿಮ್ಮ ಸಿಟಿ ಕಡೆ ಮಿಷನ್ ತೊಗೊಂಡ್ರೆ ಸರಿ ರೀ. ಯಾಕೆ ರಿಪೇರಿ ಬಂದು ಅಂದ್ರೆ 2 ವರ್ಷ ಗ್ಯಾರಂಟಿ ಇರ್ತಾವೆ ರೀ. ಅವೆಲ್ಲ ಇದು ಮಾಡೋಕೆ ಬರ್ತೀವಿ. ಮಿಶೋ ಆ್ಯಪ್ ಹೆಂಗಿರುತ್ತೆ ಅದೊಂದು ಫ್ಲಿಪ್ಕಾರ್ಟ್ ಅಂತಂತ್ರಿ, ಅದೊಂದು ಮಿಷನ್. ಅದು ಅನ್ನಕ್ಕೆ ಬರೋಲ್ಲ ನೋಡಿರಿ ಇಂಗ್ಲೀಷ್. ಆದ್ರೆ ತೊಗೋತಾರಂತ ಓದಿನ ರೀ, ಅರ್ಥ ಆಗೈತೆ, ಆದ್ರೆ ಮಾತಾಡೋಕೆ ಬರಲ್ಲ ರೀ ನನಗೆ. ನೋಡಿ ವಿಚಾರ ಮಾಡಿ ತೊಗೋರಿ ಅದನ್ನು. ಅಷ್ಟೊಂದು ನನಗೆ ಗೊತ್ತಿಲ್ಲ ನಂದು. ಮತ್ತು ಅದಕ್ಕೆ ಯಂತ್ರಕ್ಕೆ ಮಿಷನ್ಗೆ ಎಷ್ಟು ಬಿದ್ದೈತೆ ರೀ ಅಂತ ಕೇಳಿ. ನಾನು ಬಂದು 7,000 ರೂಪಾಯಿ ಬಿದ್ದೈತೆ ರೀ. ಅವಾಗ 3 ವರ್ಷ ಆಯ್ತು ನಮ್ಮ ಯಂತ್ರ ತೊಗೊಂಡಿದ್ದನ. 7,000 ಬಿದ್ದೈತೆ ರೀ. ಇವಾಗ ಎಷ್ಟೈತೆ ಅಂತ ರೇಟ್ ಕೇಳಿಲ್ಲ ಸಿಸ್ಟರ್. ನೋಡಿರಿ ಒಂದು 7,000 ಬಿದ್ದೈತೆ. ಅವ್ನು ನೋಡಿರಿ, ಚೆಕ್ ಮಾಡಿರಿ, ಯಾವಾಗ ಹೊಂದುತ್ತಾ ಆ ಮಿಷನ್ ತೊಗೋರಿ. ನಿಮ್ಮ ಕಮೆಂಟಿಗೆ ಉತ್ತರ ಸಿಕ್ತಂತ ಅನ್ಕೋತೀನಿ ನೋಡಿರಿ. ಮಧ್ಯಾಹ್ನದಾಗ ಕಮೆಂಟ್ ಹಾಕಿದ್ರೆ ನೋಡಿದ್ದೆ, ಹೇಳ್ಬೇಕು ಅಂತ ಮಾಡಿದ್ದೀನಿ ರೀ. ಇವಾಗ ಹೇಳೋದು ಬಂತು ನೋಡಿರಿ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಇವತ್ತು 1 ಗಂಟೆಗೆ ಲೈವ್ ಬಂದಿದ್ನಲ್ಲ ರೀ. ಎಲ್ಲರೂ ಭಾಳ ಸಪೋರ್ಟ್ ಮಾಡಿರಿ. ನಾಳೆಗೆ 1 ಗಂಟೆಗೆ ಬರ್ರಿ. ನಾಳೆಗೆ ಇವತ್ತು 3 ಬ್ಲೌಸ್ ಕಟಿಂಗ್ ಮಾಡಿನಲ್ಲ ರೀ. ನಾಳೆಗೆ ಅಷ್ಟು ಸ್ಟಿಚಿಂಗ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಟೈಲರಿಂಗ್ ಕೆಲಸ ಮಾಡಿದ್ರೆ ಏನೂ ಸಾವಿಲ್ಲ ಅಂತ ಅನ್ಕೋಬೇಡ್ರಿ. ಮನೆ ಸಂಸಾರ ಹಗುರಾಗಿ ಹೋಗುತ್ತೆ ರೀ. ಇದು ಎಮ್ಮೆ ಏನಿದ್ದಂಗೆ ರೀ ಟೈಲರಿಂಗ್ ಕೆಲಸ. ದಿನ 50-60 ತೊಲಿದಕ್ಕೆ 50-60 ಬರೋದಕ್ಕೆ ಈಜಿ ನೋಡಿರಿ. ಎಲ್ಲರೂ ಟೈಲರಿಂಗ್ ಕೆಲಸ ಕಲಿಯೋರಿದ್ರೆ ಮನ್ಯಾಗ ನಿಮ್ಮ ಬಟ್ಟೆ ಮತ್ತು ಪಿಕೋ ಹಾಕ್ಕೊಂಡು ಮಾಡಿರಿ. ನೀವು ಇನ್ನೊಬ್ರ ತಾಕ ಹೊಲ್ಸೋದು ಮಾಡಬೇಡ್ರಿ. ಆರಾಮಾಗಿ ಹೆಣ್ಮಕ್ಳು ಟೈಲರಿಂಗ್ ಕೆಲಸ ಕಲಿತು ಆರಾಮಾಗಿ ಮಾಡಿ ದುಡಿಬೋದು ನೋಡಿರಿ. ತಿಂಗಳಿಗೆ ಎಷ್ಟು ದುಡಿತೀರಿ ಅಕ್ಕ ಅಂತ ಕೇಳಿರಿ. ನಮ್ಮ ಮನೆ ಸಂಸಾರಕ್ಕೇ ರೊಕ್ಕ ಸಾಲಲ್ಲಾಗ್ಯಾವ್ರಿ. ತಿಂಗಳಿಗೆ ಎಲ್ಲಿ ಲೆಕ್ಕ ಇಡ್ಬೇಕು ರೀ. ಹಿಂಗೆ ಬರ್ತಾವೆ ಹಿಂಗೆ ಓದ್ತಾವೆ ಸಿಸ್ಟರ್ ಹೇಳಿದ್ ನೋಡಿರಿ ನಿಮ್ಮ ಕಮೆಂಟಿಗೂ. ಬರೀ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ವಿಡಿಯೋ ಎಲ್ತಾಗತ್ತೆ. ಮತ್ತು ಮುಂಚೆ ಕಟಿಂಗು ಟಿಚಿಂಗ್ ವಿಡಿಯೋ 8 ನಿಮಿಷನಾಗೆ ಮಾಡಿ ಹಾಕೀನಿ ರೀ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನೋಡಿರಿ, ಯಾವ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿರಿ. ಒಬ್ಬರು ಸಿಸ್ಟರ್ ಇದ್ರೆ ಲೈಕ್ ಕೊಟ್ರೆ ಅವ್ರು ದುಡ್ಡು ಕಟ್ ಆಗ್ತಾವಕ್ಕ ನಮ್ಮ ಫೋನ್ಪೇ ಅದನ್ನು ಅಂತ ಕಮೆಂಟ್ ಹಾಕಿದ್ರಿ. ಇಲ್ಲ ಸಿಸ್ಟರ್, ನಿಮ್ಮ ದುಡ್ಡು ಏನೂ ಕಟ್ಟಾಗಲ್ಲ, ಲೈಕ್ ಕೊಡ್ರಿ ಅಂತ. ನೀವು ಲೈಕು ಸಬ್ಸ್ಕ್ರೈಬು ಬೇಕಾದಾಗ ಮಾಡಿರಿ. ವಿಡಿಯೋ ನೋಡಿರಿ, ಏನೂ ದುಡ್ಡು ಕಟ್ಟಾಗಲ್ಲ. ನೀವು ಸಪೋರ್ಟ್ ಮಾಡಿರಿ ಅಂತ ಅಷ್ಟೇ ನೋಡಿರಿ. ಲೈಕ್ ಕೊಟ್ರೆ ಒಂದು ಕಮೆಂಟ್ ಹಾಕಿದ್ರೆ ಅಕ್ಕ ಸಪೋರ್ಟ್ ಮಾಡ್ಯಾರ ನಮ್ಗೆ ಅಂತ ಅನ್ಸುತ್ತೆ ರೀ. ನೀವು ಲೈಕ್ ಕೊಡ್ಲಿಕ್ಕಂದ್ರೆ ನಿಮ್ಮ ವಿಡಿಯೋ ಇಷ್ಟ ಆದಂಗಿಲ್ಲ, ಅದಕ್ಕೆ ಲೈಕ್ ಕೊಟ್ಟಿಲ್ಲ ಅಕ್ಕ ಅಂತ ಅನ್ಸುತ್ತೆ ನೋಡಿರಿ. ಅದೇ ಒಂದು ಕಾರಣಕ್ಕೆ ಲೈಕ್ ಕೊಡ್ರಿ ಸಿಸ್ಟರ್ ಅಂತೀನಿ ರೀ. ಶ್ರವಣ್ಕುಮಾರ್ನ ಮುಕ್ಕೊಂದಿಲ್ಲ ರೀ. ಬಂದು ನೋಡಿರಿ ಇಲ್ಲಿ ಶ್ರವಣ್ಕುಮಾರ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಅವ್ನು ಮನಗಿಸ್ತೀನಿ ಇದ್ದು ಬಿಡೋದಂತ. ಬಾ ಮಮ್ಮಿ ಮುಕ್ಕೊಂಡು ನಂದ ಇಂದ್ರಪ್ಪ ಒಂದಿಷ್ಟು ವಿಡಿಯೋ ಮಾಡ್ತೀನಿ. ಅವ್ರು ಕಮೆಂಟ್ ಹಾಕ್ಯಾರ ಸಿಸ್ಟರ್ಗಳು ಉತ್ತರ ಕೊಡ್ತೀನಿ ಅಂತೇಳಿ ನಿಂತಿದ್ದೀನಿ ರೀ. ಬಾಯ್ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೆ ಗುಡ್ ನೈಟ್.
ಬಾಯ್.